ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಸೊ ಇವತ್ತು ಏನು ವ್ಲಾಗ್ ಅಂದರೆ ವಾಷಿಂಗ್ ಅವರ್ ಟೂ ಗಾಡಿ ಅನ್ಬೋದು. ಸೊ ವಾಷಿಂಗ್ ನಾನು ನಮ್ಮ ಸ್ಕೂಟಿನ ವಾಶ್ ಮಾಡಬೇಕು ಇವತ್ತು. ವಾಶ್ ಮಾಡಬೇಕು ಮಮ್ಮಿ ಹೇಳಿಲ್ಲ, ಆದರೆ ನಾನು ಡಿಸಿಷನ್ ತೊಗೊಂಡೆ ವಾಶ್ ಮಾಡಬೇಕಂತ. ಟೈಮ್ 1:58 ಆಗಿದೆ. ಸೊ ನಾನು ಕರೆಕ್ಟಾಗಿ 2:45 ಇಲ್ಲಿಂದ ಹೊರಡಬೇಕು. 2:45ಗೆ ನಮ್ಮ ಜೋನಸ್ನ ಕರ್ಕೊಂಬರೋಕ್ಕೆ. ಅದು ಯಾವ ಗಾಡಿ ಇದೆ ಅಂದರೆ ನಮ್ಮ ಡಾರ್ಲಿಂಗ್. ಸೊ ಡಾರ್ಲಿಂಗ್ ಅಲ್ಲ, ಸ್ಟ್ರೀಕಲ್ಲಿ ಕರ್ಕೊಂಡೋಗೋಕ್ಕೆ ನಮಗೆ ಇನ್ನೂ 1 ಅವರ್ ಇದೆ. 2:45 1 ಅವರ್ ಅಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ, ಒಂದು ಹಾಫ್ ಆನ್ ಅವರ್ ಇರ್ಬೋದು. ಸೊ ಅದಕ್ಕೆ ಈ ಪ್ಯಾಂಟಲ್ಲೆಲ್ಲ ಹೋಗೋಕ್ಕಾಗಲ್ಲ, ಈ ಗೆಟಪ್ಪಲ್ಲೆಲ್ಲ ಹೋಗೋಕ್ಕಾಗಲ್ಲ, ಫುಲ್ ಪ್ಯಾಂಟಲ್ಲೇ ಹೋಗಬೇಕು. ಇಲ್ಲ ಅಂದರೆ ಫುಲ್ ಪ್ಯಾಂಟಲ್ಲೇ ಹೋಗಬೇಕು. ಸೊ ಆವಾಗಲೇ ಅಲೋ ಮಾಡೋದು ಒಳಗಡೆ. ಅದಕ್ಕೆ ಸೊ ವಾಷಿಂಗ್ ಅವರ್ ವೆಹಿಕಲ್ಸ್ ಇವತ್ತಿನ ಕಂಟೆಂಟ್. ಸೊ ನಾನು ಯಾವುದೋ ಒಂದು ಕಂಟೆಂಟ್ ಹುಡುಕ್ತಿದ್ದೆ ಯಾಕೆ ನಮ್ಮ ವೆಹಿಕಲ್ಸ್ನ ಯಾಕೆ ವಾಶ್ ಮಾಡ್ಕೊಡ್ದಂತ. ಸೊ ಇವಾಗಲೇ ಬಿಸಿಲು ಬರ್ತಿರೋದು ಗೈಸ್. ಫುಲ್ಲು ಬೆಳಗಿಂದ ಮೋಡವಾಗಿತ್ತು ನೋಡ್ಬೋದು, ಬಿಸಿಲು ಆಗಿ ಬರ್ತೈತೆ. ಸೊ ನಮ್ಮ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಅಂತೀನಿ, ಪರ್ಪಲ್ ಸ್ಕೂಟಿನ ವಾಶ್ ಮಾಡಬೇಕಾಗಿರೋ. ಸೊ ಸ್ಟ್ರೀಕಿಗೆ ಡಾರ್ಲಿಂಗ್ ಅಂತ ಇದು ಸೂಟ್ ಆಯಿತು. ಬ್ಲ್ಯಾಕ್ಗೆ ನಮ್ಮ ಹ್ಯಾವೆನ್ಸ್ಗೆ ಯಾವುದೇನ ಅಂತ ಕಮೆಂಟ್ ಮಾಡಿ ಗೈಸ್, ಯಾವ ಹೆಸರು ಸೂಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಸುಜುಕಿ, ಅದ್ರ ಫುಲ್ ಹೆಸರು ಸುಜುಕಿ ಹ್ಯಾವೆನ್ಸ್, ಅದನ್ನೇನಂತ ಕರಿಬೋದಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಇವಾಗ ಹೀಟ್ ಹಾಕಿದ್ದೀನಿ, ಮೋಸ್ಟ್ಲಿ 2 ಗಂಟೆ. ಎಸ್, 2 o'clock, ಕರೆಕ್ಟ್ 2 o'clock ಟೈಮು. ಸೊ ಒಂದು ನೋಡಬೇಕು. ನಾನು ಬೆಳಗಿದ್ದೆ ಸ್ನಾನ ಮಾಡಿಲ್ಲ, ಯಾಕಂದರೆ ಬೆಳಗ್ಗೆ ಜೋನು ಬಿಟ್ಟು ಹೋಗೋಕ್ಕೆ ಟೈಮ್ ಆಗೋಗಿತ್ತು. ಸೊ 5 ನಿಮಿಷ ಆದಮೇಲೆ ಕಂಟಿನ್ಯೂ ಮಾಡ್ತೀವಿ. ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಇವಾಗ ನಾವು ಅಲ್ಲೊಂದು, ಈ ಕಡೆ ಒಂದು ಗಾಡಿ, ಫಸ್ಟು ಅದನ್ನು ಮುಗಿಸೋಣ ಅಂತಿದ್ದೆ, ಯಾಕಂದರೆ ಅದು ಒಳ್ಳೆ ಎಮ್ಮೆ ಬಾರ ಆನೆ ಬಾರ ಥರ ಇದೆ, ಬಿದ್ರೂ ಗೊತ್ತಾಗಲ್ಲ. ಇದು ಒಂಚೂರು ಬಿದ್ದರೆ ತಾಡ್ಕೊಳ್ಳುತ್ತೆ, ಎತ್ಬೋದು. ಅರೆ ಒಂದು ದಿವಸ ಅಲ್ಲ, ಬಿದ್ದು ಒಂದೇ ಸತಿ ಕಟ್ಟಾಗ್ಬಿಡುತ್ತೆ. ನಿಮಗೊಂದು ಗೊತ್ತಾ, ನಾವು ವಿ ಆರ್ ಸಫರಿಂಗ್ ಇನ್ 1 ಮಿರರ್ ಅಲ್ಲಿ ಅಷ್ಟೇ. 1 ಮಿರರು ಸೀಟ್ ನೋಡಿ ಗಾಯ್ಸ್, ಬ್ರ್ಯಾಂಡ್ ದುಬೈಯಲ್ಲಿ ಸಿಗೋದೇ ನೋಡಿ, ದುಬೈ. ಸೊ ಕೂತ್ಕೊಂಡೆಲ್ಲ ಎತ್ತದು ಬೇಡ, ಬಾಲ್ ಒಳಗಡೆ ಕಾಲು ನೋವುತ್ತೆ ಅಂದ್ರೆ ಅಲ್ಲಿ ಕೂತ್ಕೊಂಡು ಮಣ್ಣು ಮೇಲೆ ಒಯ್ ಹೊಸ ತಂಗಿ ಫಸ್ಟು ಮಾಡು. ಗಾಡಿ ತೊಳೆಯುವ ಸೂಪರ್. ಯಾರಿಲ್ಲ ನಮ್ಮ ಚೆನ್ನಾಗಿರೋದಂದ್ರೆ ಮಾಡ ಇವಾಗ ಮನೆಗೆ ಇವಾಗ ಕೋರ್ಕೊಂಡು ಮತ್ತೆ ಅದಕ್ಕೆ ನೀರು ತಿರುಗ್ತೈತೆ ಅಂತ ಅವಾಗಲಿಂದ ಹೇಳ್ತಿದ್ಯಾ. ಅದಕ್ಕೆ ಸೊ ಆಲ್ರೆಡಿ ಆಲ್ಮೋಸ್ಟ್ ಆಯಿತು. ಒರೆಸಿ ಟ್ರೈನ್ ಹೋಗ್ಬಂತು. ನಾನು ನಿಜನೇ ನಮ್ಮ ಮನೆಗೆ ಶ್ಯಾಂಪು ಅವೈಲೇಬಲ್ ಇಲ್ಲ. ಹಂಗೆ ಗಾಡಿ ಒರ್ಸೋದು ನೋಡ್ತಿರೋ ಫಸ್ಟ್ ಟೈಮ್. ಅಟ್ಲೀಸ್ಟ್ ಏನೊಂದು ಶಾಂಪು ಹಾಕೋ ನೆಟ್ಟು ಒರ್ಸೋ. ಶಾಂಪು ತಿಕ್ಕಿ ಹೊಡೆದ್ರೆ ಏನು ಬರುತ್ತೆ, ಬೆಳ್ಳು ಹೊಡಿಯುತ್ತೆ, ಬೆಳ್ಳು ಅಂತ ಆಗುತ್ತೆ. ಈ ಥರ ಆಗುತ್ತೆ. ಬ್ಲ್ಯಾಕ್ ಸ್ಪ್ರೇ ಹೊಡೆದ್ಬಿಡ್ಬೇಕು, ಏನಂತೆ
ಇದಕ್ಕೆ ಈಗ ಈ ಕಡೆ ಹೊಡಿ ಅವನು ಈ ಕಡೆ ಎಲ್ಲ ಹೊಡಿ ಈ ಕಡೆ ಎಲ್ಲ ಹಿಂಗೆ ಆಗೈತಲ್ಲ ಕರಲು ಈ ಕಡೆ ಎಲ್ಲ ಹೊಡಿ. ಆ್ಯಕ್ಚುಲಿ ಗ್ಲಾಸು ನೋಡಿ ಇದಕ್ಕೆ ಮಾತ್ರ ಹೊಡೆದವನು ಅವನು. ಸರಿ ಇಲ್ಲಿ ಕೇಳಿಸ್. ಆ್ಯಕ್ಚುಲಿ ಈ ಗ್ಲಾಸ್ ಇಲ್ವಾ ನನ್ನಿಂದನೂ ಮುರಿದೋಗಿದ್ದು ಜೋನಿಂದ ಮುರಿದೋಗಿತ್ತು. ಯಾಕಂದರೆ ಇದು ನಮ್ಮದು ಏನು ಗೊತ್ತಾ ಇಲ್ಲಿ ಮೀಟ್ರ್ ಬಾಕ್ಸು ಪೆಟ್ರೋಲ್ದು ಫುಲ್ಲು ಗೈಸ್ ನಮ್ಮ ಗಾಡಿ 100 ಹೋಯ್ತಿತ್ತು ನೋಡ್ತೀರಾ 100 ದಾಟ್ಬಿಟ್ಟೈತೆ ಆಲ್ರೆಡಿ. ಆ್ಯಕ್ಚುಲಿ ಇದು ನಾನು ಜೋನೇಶ್ ಮುರಿದಾಕಿದ್ದು ಹೆಂಗಂದ್ರೆ ಒಂದೊಂದ್ಸತಿ ಕೋಪ ಬಂದರೆ ಇದು ಕೊಡಿಯೋದು. ಅದೇ ಅವಾಗ ನಾವೇನು ಗೈಸ್ ಆದರೆ ಅವಾಗ ಇವ್ರು ಅನ್ಕೋತಿದ್ರು ಆಮೇಲೆ ಏನಾಗಲ್ವಲ್ಲ. ಕೊಡಿಲ್ಲ ನಿಮಿಷ ಅಲ್ಲ ಗೈಸ್, ಒಂದೊಂದು ಸತಿ ಇದು ನಾನು ಮುರಿದಾಕ್ತಿದ್ದೆ, ಜೋನಸ್ಸು ಮುರಿದಾಕ್ತಿದ್ದೆ. ಅದರಲ್ಲಿ ಫುಲ್ ಪ್ಲೇಟ್ ಹೋಗಿ ಇವಾಗ ನಾವು ನಿಮಗೆ ಆ್ಯಕ್ಚುಯಲ್ ರಿಯಾಕ್ಷನ್ ಆಫ್ ಸೌಂಡ್ ಆಫ್ ದ ಗಾಡಿ ತೋರಿಸ್ತೀವಿ ನೋಡಿ. ಇದಕ್ಕೆ 2 ಕೀ ಐತೆ ಆಯಿತಾ, ಒಂದು ವಿಗೋದು ಇನ್ನೊಂದು ಇದಕ್ಕೆ ಸ್ಟಾರ್ಟ್ ಮಾಡೋ ಸೌಂಡ್ ಕೇಳಿಸ್ಕೊಂಡ್ರೆ ರೈಸ್ ಕೊಡೋಂಗೆ ಒಂಚೂರು ಲೈಟಾಗಿ. ಆ್ಯಕ್ಚುಲಿ ಸೈಲೆನ್ಸರ್ ಔಟು ಅವ್ರಿಗೆ ಸರಿ ಮಾಡೋಕ್ಕೆ ಕೇಳಿದ್ವಿ ನಾವು. ಆದರೆ ನೋಡಿದ್ರೆ ಅವ್ರೇನೋದು ಇನ್ನೂ ಪಾರ್ಟ್ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಓವರ್ ಸ್ಕೋಪ್ ಬೇಡ ಸೊ ಜಾಸ್ತಿ ಅದು ಇದು ಸಿಕ್ಕಿಲ್ಲ ಅಂತ ನಮಗೆ ಅನಿಸಿಕೆ. ಸೊ ಎಷ್ಟು ಸೆಕೆಂಡ್ಸಾ ಹಲೋ ಗೈಸ್ ನಮ್ಮ ಗಾಡಿ ನೋಡಿ ಗೈಸ್ 100 ಹೋಯ್ತಿದ್ದೆ ಅದು ನಿಂತಿದ್ದಾರೆ 100 ಹೋಯ್ತಿತ್ತು ನೋಡಿ ಗೈಸ್. ನಮ್ಮ ಪಳಪಳ ಉಳುವ ಗಾಡಿನ ತೊಳೆಯೋ ಸಮಯ ತೊಳಿತೀವಿ ಆಲ್ರೆಡಿ. ನೆಕ್ಸ್ಟ್ ನಮ್ಮ ಇದು ಬರುತ್ತೆ, ಆದರೆ ಇನ್ನೊಂದು ಹೆಸರು ಚೇಂಜ್ ಮಾಡಿದೆ ನಾನು. ಡಾರ್ಲಿಂಗ್ ಅಂತ ಮಾತ್ರ ಇಡಲ್ಲ. ಆ ಕಿವಿಗೆ ಹಂಗೆ ಹೇಳು ಒಂಚೂರು. ಕಿವಿಗೆ ನೀನು ಹೇಳ ಏನಂತ ಚಿನ್ನು 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 ಲೋ ನೀವು ಬಂದಿದ್ದೆ ಚಿನ್ನಕ್ಕೆ ಹೇಳ ಗೈಸ್. ಚಿನ್ನು 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 ಇದ್ರ ಲುಕ್ಸ್ ನೋಡ್ತೀರಾ ಗಾಯ್ಸ್. ಈಗ ನಾವು ಲುಕ್ಸ್ ತೋರಿಸೋ ಸಮಯ ಬಂದೈತೆ. ಖರಾಬು ಸುಮ್ಮನೆ ಅಡುಗು ಗಾಯ್ಸ್. ನಮ್ದು ಮೆಂಟ್ಲದೈತೆ ಇಲ್ಲಿ ಬರೀ ಬಟ್ಟೆಲಿ ಒರೆಸು ಅಂದರೆ ಈ ಜಾಗದಲ್ಲಿ ಇಲ್ಲಿ 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 ಈಗ ಇಲ್ಲಿ ಬರೀ ಬಟ್ಟೆಲಿ ಒರೆಸೋ ಈ ಮಣ್ಣು ಅಂದರೆ ತೊಳಿತೀನಿ ಅಂತಾರೆ. ಅದಕ್ಕೆ ನನಗೂ ಹೆಂಗೋ ಟೈಮ್ ಪಾಸ್ ಆಗುತ್ತೆ ಅಂತ ತೊಳಿ ಅಂದೆ. ಸೊ ಗೈಸ್ ಈಗ ಯಾವುದೋ ಗೊತ್ತಿಲ್ಲ. ಓಕೆ ಗೈಸ್ ಈಗ ನಾವು ತೋರಿಸೋ ಸಮಯ ಬಂದೈತಿ. ಪರವಾಗಿಲ್ಲ ಕ್ಲೀನ್ ಮಾಡಿದ್ಯಾ ಜೊತೆಗೆ. ನಿಂಗೆ ಗೊತ್ತಾ ನಾನು ಸೈಕಲ್ ಎಷ್ಟು ಕ್ಲೀನ್ ಮಾಡ್ತೀನಿ ಅಂತ? ಒಂದು ಸಲ ಇಟ್ಕೊಂಡ್ರೆ 2 ಅವರ್ ಕ್ಲೀನ್ ಮಾಡ್ತೀನಿ, ಬೈಕ್ ಅಂದರೆ 3 ಅವರ್ ಕ್ಲೀನ್ ಮಾಡ್ತೀನಿ. ಯಾರು ನೀನು? ಬೈಕ್ ಅಂದರೆ ಎಷ್ಟು? 3 ಅವರು. ಆ್ಯಕ್ಚುಲಿ ಈ ಗಾಡಿ ತಗೊಳುತ್ತೆ ಒಂದು ಎಷ್ಟು ಅವರ್ ಅಂತ ಗೊತ್ತಿಲ್ಲ, 1 ಅವರ್ ಆಗುತ್ತೆ. ಯಾಕಂದರೆ ಕ್ಲೀನ್ ಮಾಡಬೇಕು ಅಂದರೆ 1 ಅವರ್ ಆಗುತ್ತೆ ನೀಟಾಗಿ ಕ್ಲೀನ್ ಮಾಡ್ಬೇಕಂದ್ರೆ. ಅದೇ ನಮ್ಮದು ಬೈಕ್ ಆಗಿರೋ ನಮ್ಮದೇ ಅಲ್ವಾ ಬೈಕು. ಆ್ಯಕ್ಚುಲಿ ಬ್ಲ್ಯಾಕಲ್ಲಿ ಜಾಸ್ತಿ. ಒಂದು ನಿಮಿಷ, ಇಲ್ಲಿ ನಾವು ಅವರಿಗೆ ಎಲ್ಲ ರೆಡಿ ಮಾಡಿ ಅಂದರೆ ಇಲ್ಲಿ ನೋಡಿದ್ರೆ ಸೈಲೆನ್ಸರಲ್ಲಿ ಮಾರ್ಕ್ ಬಾಸು ಇಂಡಿಕೇಟ್ರ್ ಆಫ್ ಮಾಡಿ ಬಾಸ್. ಹಾಂ ನೋಡ್ಬೋದು. ಲೇ ದಕ್ಷ ಮುಂದೆ ಹೋಗ್ಬಿಡುತ್ತೆ. ಅಚ್ಚ ಮುಂದೆ ಹೋಗಿದ್ದು ಗಾಡಿ ಸುಮ್ಮನೆ ಇರು. ಹಾಂ ಅದು ಆಫ್ ಆದರೂ ನಡೆಯುತ್ತೆ. ಮಾಡು ನಂಗೆ ಗೊತ್ತು ನೀನು ಇದೇ ಕ್ವಶನ್ ಕೇಳ್ತೀನಿ ಅಂತ. ಸೊ ನಮ್ಮ ಇದನ್ನು ತೊಳೆಯವಂತ ಇದಕ್ಕೆ ಏನು ಹೆಸ್ರು ಅಂತ ನೀವೇ ಡಿಸ್ಕಸ್ ಆಯ್ತು. ನಿನ್ನ ಸ್ಟೆಂಟ್ ನೋಡ್ಬಿಟ್ಟು ಇದೇನು ಮೂತಿ ತಿರ್ಕಂತು, ಅದಕ್ಕೆ ಸರಿ ಮಾಡಿದೆ. ಸೊ ನಾನು ಫಸ್ಟ್ ಟೈಮ್ ಈ ಥರ ಇಟ್ಕೊಂಡು ತೊಳಿತೀನಿ. ಒಂದು ಬ್ಲಾಕ್ ತೆಗಿಯಲ್ಲ, ಒಂದು ಸೊ ಬಾ ನೀನು ಬಾ ಮತ್ತೆ ಕುಡ್ದ ನೀಟಾಗಿ ಒಜ್ಜೆ ಅದೇ ಆಸೆ ನೋಡಿದ್ರೆ ಗೈಸ್ ಅವನಿಗೆ. ಆ್ಯಕ್ಚುಲಿ ನಾವು ಏನು ಮಾಡಿದ್ವಿ ಅಂದರೆ ರಿಪೇರ್ ಮಾಡಬೇಕು ಅಂತ ಈ ಮುಂದೆ ಪಾಟೆಲ್ಲ ತೆಗ್ದಕ್ಕೆ ನೋಡಿದ್ರೆ ಇದು ಹಾಕಕ್ಕೆ ಮರ್ತೋದ್ವಿ. ನಂಬರ್ ಪ್ಲೇಟ್ ಹಾಕಕ್ಕೆ ಮರ್ತೋದ್ವಿ. ಅವರು ಹಾಕಿಲ್ಲ. ಹಾಂ ಆ್ಯಕ್ಚುಲಿ ಬ್ಯಾಟ್ರಿ ಹೋಗಿತ್ತಂತ ಗೊತ್ತು ನಮಗೆ. ಆದ್ರೆ ಏನೋ ಒಂದು ಬಿಚ್ಚಬೇಕಲ್ಲ ಅಂತ ಎಲ್ಲ ಟೈಟ್ ಎಲ್ಲ ಮಾಡಿಟ್ಟಿದ್ರೆ, ಆದರೆ ನೋಡಿದ್ರೆ ಬ್ಯಾಟ್ರಿ ಹೋಗಿತ್ತಂತ ಅವನು ಹೇಳ್ದ. ಕಾಯಿಲ್ ಲೀಕೇಜ್ ಅಂತ ಹೇಳಿದ್ರು. ಅದಕ್ಕೆಲ್ಲ ಮಾಡಿಸ್ಬಿಟ್ಟು ಇವಾಗ ರೆಡಿ ಇದೆ.
ಮಧ್ಯದಲ್ಲಿ ಸ್ಟಾಪ್ ಆಗ್ತಿತ್ತು ಅಂತ ಎಲ್ಲ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಬಂದ್ರೆ ನೋಡಿದ್ರೆ ಪೆಟ್ರೋಲ್ ಪೈಪಲ್ಲಿ ಈಗ ಸ್ಪೀಡೋಮೀಟರ್ ಹೊಡ್ಕೊಂಡು ಬಾ ಏನು ಮಾಡಿದೆ. ಸರ್ವಿಸ್ ಸೊ ಏನೋ ಮಾಡಿದೆ ಗೊತ್ತಿಲ್ಲ ಹೆಂಗೋ ನಮ್ಮ ಮನೆದು ಅಲ್ಲಿ ಇದೆಯಲ್ಲ ನೋಡು, ಅದು ಹೊಸ CCTV ಅಂತ. ಸೊ ಒಂದು 5 ನಿಮಿಷ ಆದಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಮಗೆ ಒಂದು ಏನದು ಅಂದರೆ ಒಂದು ಇದು ಮಾಡಿಬಿಡೋಣ, ಬಕೆಟ್ ಇತ್ತು. ಸೊ ಇದರಲ್ಲಿ ವಾಟ್ರ್ ಹಾಕ್ಬಿಟ್ಟು ಅದನ್ನು ಮಾಡಿಬಿಟ್ರೆ ಅದು ಫುಲ್ಲು ರೆಡಿ ಅದು. ಆದರೆ ಈ ಜಾಗನ ಏನು ಮಾಡೋದಂತ ಗೊತ್ತಿಲ್ಲ, ನೋಡೋಣ. ಗಾಡಿ ತೊಳಿತೀವಂತ ಹಿಡಿದಿದ್ದೀವಿ, ಅದು ಏನೇನು ಕಿತಾಪತಿ ಮಾಡ್ತೀವಂತ ನೋಡೋಣ. ಆಲ್ರೆಡಿ ಈ ಜಾಗ ಕಸ್ತೂರಿ ಮೇಥಿಯಾಗಿ ಇದಾಗ್ಬಿಟ್ಟಿದೆ. ದಕ್ಷು, ಈ ಜಾಗ ಕಸ್ತೂರಿ ಮೇಥಿ ಅಂತೀವಲ್ಲ, ಇದು ಕಸ್ತೂರಿ ವಾಟರ್ ಆಗ್ಬಿಡೋದು. ಇದು ಏನಂತ ಗೊತ್ತಿಲ್ಲ. ಸೊ ನಮ್ಮ ಫೋನಿಗೆ ಬೀಳಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ವಾಟರ್ ಪ್ರೂಫ್. ಅವತ್ತೇ ನೋಡಿದ್ವಲ್ಲ ಸ್ಪೀಕರ್ ಹೋಯ್ತಲ್ಲ, ವಾಟರ್ ಪ್ರೂಫ್ ಅಂತ. ಗೈಸ್ ಅವತ್ತೊಂದು ಸಂಭವ ಆಯಿತು. ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ, ಪಪ್ಪನ ಹತ್ರ ಎಕ್ಸ್ಟ್ರಾ ಕಾಸು ಇಸ್ಕೊಳ್ಳೋಕ್ಕೆ. ಮಾತಾಡ್ತಿದ್ದೀನಿ ನೋಡಿದ್ರೆ ಕರ ಅಂತ ಐತೆ ಸ್ಪೀಕರು. ಅದಕ್ಕೆ ಇದನ್ನು 360 ಡಿಗ್ರಿ ವಾಟರ್ ಪ್ರೂಫ್ ಅಂದರು. ದಕ್ಷು ಈ ಲಾಂಚ್ ಆಗ್ಬೇಕಾದ್ರೆ ಆ್ಯಡಲ್ಲೆಲ್ಲ ಏನು ಹೇಳಿದ್ರು ಗೊತ್ತಾ? ಇಲ್ಲೋಡಿಲಿ 360 ಡಿಗ್ರಿ ವಾಟರ್ ಪ್ರೂಫ್ ಅಂದರು. ಅರೆ ಸ್ಪೀಕರಲ್ಲಿ ವಾಟರ್ ಪ್ರೂಫ್ ಇಲ್ಲ ಅಲ್ಲ. ಅವನು ಆ ಗಾಡಿ ಇಷ್ಟ ಆಗ್ಬಿಡೋದು ಅನ್ಸುತ್ತೆ, ಆ ಗಾಡಿದಲ್ಲೇ ಮಲ್ಕೊಳ್ಳಿ. ನೆಕ್ಸ್ಟ್ ಅದೇ ತೊಳೆಯೋದು. ಸೊ ಇದ್ರದ್ದು ಕ್ಲೀನಿಂಗ್ ಪ್ರೊಸೆಸ್ ಗಯ. ಇದನ್ನು ಎಲ್ಲಾದರೂ ಇವಾಗ ಹೋಗಿ ನಿಲ್ಲಿಸ್ಬಿಡ್ಬೇಕು, ಇದಕ್ಕೆ ಆರ್ಬಿಡ್ಲಿ. ಇದು ಇವಾಗ ಮುಂದೆ ತಗೊಂಬೋದನ್ನು. ಯಾವ್ದನ್ನ ಮುಂದೆ ಹಾಕು, ಓಪನ್ ಆಗೈತೆ ಹಾಕು. ಹಾಂ ಇವಾಗ ನೂಕು ಹೋಗು ಮುಂದೆಗಡೆ, ಅದಲ್ಲಿ ಮುಂದೆ ನಿಲ್ಲಿಸ್ಬಿಡು ಪರೀಕ್ಷಿತ್ ಕಾರ್ ಹತ್ರಕ್ಕೆ. ಸೊ ಇವಾಗ ನಮ್ಮ ಡಾರ್ಲಿಂಗ್ನ ಎತ್ಕೊಂಬರೋ ಸಮಯ. ಸೊ ಕೀ ಎಲ್ಲ ಬೇಡ ಇದಕ್ಕೆ, ಒಂದು ಕೈ ಇದ್ದರೆ ಸಾಕು. ಸೊ ನಮ್ಮ ಕ್ಲೀನಿಂಗ್ ಪ್ರೊಸೆಸ್ನ ಇದು ಕ್ಲೀನ್ ಮಾಡಿ ಆವಾಗ ಯಾಕೋ ಸ್ಟ್ಯಾಂಡ್ ಕರೆಕ್ಟಾಗಿ ಹಾಕು. ನಿಲ್ಲೋದು ಡೌಟೇ ಅಂತೆ. ಅದು ನಾವು ಕೂತಿ ಹಾಳು ಮಾಡಿರೋದು ಅದನ್ನು. ಸೊ ನಮ್ಮ ಅದು ಆಲ್ರೆಡಿ ಇದಾಗೈತೆ, ವೆಟ್ಟಾಗೈತೆ ಮಗ. ಸೊ ಈ ಗಾಡಿ ಸರ್ವಿಸಿಗೆ ಬಿಟ್ಟು ತಗೊಳ್ಳೋ ಅಷ್ಟು ಮಾತ್ರ ಇದಿತ್ತು, ಕ್ಲೀನಾಗಿತ್ತು. ಆದರೆ ಇವಾಗ ಏನಾಗಬೇಕಾಗಿತ್ತು ಅದು ಆಗ್ಬಿಡೋದು. ಕೀನಾ ತಗೋ ಕ್ಯಾಮ್ರಾ. ಸೊ ನಮ್ಮ ಬೇಬಿನ ತೊಳೆಯುವಂಥ ಸಮಯ. ಹೆಸರು ಚೇಂಜ್ ಆಗ್ತಾನೆ ಆಯ್ತು. ಬೇಬಿ ಅಂತೀನಿ ಅಂದರೆ ಡಾರ್ಲಿಂಗ್ ಅಂತೀನಿ, ಚಿನ್ನು ಅಂತೀನಿ, ಏನಾನ ಅಂತ ಇದಕ್ಕೆ ಫಸ್ಟು ಮಗ್ಗಿಂದ ನೀರು ಎರಚಬೇಕು. ಅದು ಸೋಪ್ ನೀರು. ಫಸ್ಟ್ ದಿನಕ್ಕಲ್ಲೇ ನಾರ್ಮಲ್ ನೀರಲ್ಲೇ ಹೋಗಿ ತಗೋದ. ಸರಿ ಇಲ್ಲ ಏನು. ಒಂದೇ ಸೋಪಲ್ಲಿ ಎಲ್ಲ ಹೊಟ್ಟೋಯ್ತು. ಫುಲ್ಲು ಸೋಪ್ ಗಾಡಿ ಮೇಲೆ ಐತೆ. ತೊಳೆ ಬೇಡ, ಇದು ನೀಟಾಗಿ ಉಜ್ಜಿದನ. ಅದು ನೀಟಾಗಿ ಉಜ್ಜಿದ ಅಂದ್ರೆ ಇದು ನೀಟಾಗಿ ಉಜ್ಜು. ಇದ್ದೇ ಇಲ್ಲ ಈಗ. ಫಸ್ಟು ಬ್ಲಾಗರ್ ಆಗಿದ್ದೆ, ಇವಾಗ ಈ ಕಡೆ ತಿರ್ಗ್ಸ. ಫಸ್ಟು ಬ್ಲಾಗರ್ ಆಗಿದ್ದೆ, ಇವಾಗ ಏನಾದ್ರು ಅಂತ ನನಗೆ ಅಚ್ಚ ಮುಂದೆ ಬಂದು ತೋರಿಸು. ಝೂಮ್ ಮಾಡ್ತೀನಲ್ಲ, ಝೂಮ್ ಏನಾದ್ರು ಇಲ್ಲಿ ಬಂದು ತೋರ್ಸು ಸಾಕು. ನಿನ್ ಕ್ಯಾಮ್ರಾ ಬರುತ್ತಾ ಬರಲ್ವಾ? ನಮ್ಮ ಜೋನಸ್ ಆ್ಯಂಗಲಿಂದ ತೆಗಿತಾನೆ, ಕೆಳಗಡೆಯಿಂದೆಲ್ಲ ಬಂದು ಫೋರ್ಸ್ ಮಾಡ್ತಾರೆ. ಕ್ಯಾಮ್ರಾಮನ್ ಮೇಲ್ಗಡೆಯಿಂದ ತೆಗಿತಾನೆ ಅಂದ್ರೆ ಇನ್ನು ಕೆಳಗಡೆಯಿಂದ ತೆಗಿತಾನೆ. ಅವ್ನು ಹಿಂಗೆ ಹಿಡ್ಕೊಂಡು ತೆಗಿತಾನೆ. ಅದು ನೆಟ್ಟಿಗೆ ತೆಗಿತಾನೆ, ಸ್ಟ್ರೈಟಾಗಿ ಇಲ್ಲ. ಹಿಂಗೆ ಹೆಂಗೆ ಹಿಂಗೆ 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 ಹೆಂಗೆ ಕ್ಯಾಮ್ರಾ ಹೋಗ್ಬಿಡು ಹಿಂಗೆ 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 ತೆಗಿತಾನೆ. ನಾನು ಇವಾಗ ಟೈರ್ ಕ್ಲೀನರು, ಎಲ್ಲ ಕ್ಲೀನರು ನಾನೇ ಇವಾಗ.
ಸದ್ಯಕ್ಕೆ ಮನೆ ಕ್ಲೀನರ್ ಆಗಿಲ್ಲ. ಲಿವಿಂಗ್ ಆಫ್ ಪಾರ್ಟ್ 2 ಪಾರ್ಟ್ 1 ಹಾಕಾಯ್ತು. ಇವಾಗ ಪಾರ್ಟ್ 3 ಬೇಕಂತ ಕೆಳಗಡೆ ಕಮೆಂಟ್ ಮಾಡಿ. ಆದರೆ ಅದು ಫುಲ್ ಹೋಗ್ಬಿಡುತ್ತೆ ವಿಡಿಯೋ, ಪಕ್ಕ ಹೇಳ್ತೀನಿ. ಡೆಮಾಲಿಷ್ ಅದು. ಯಾಕಂದರೆ ನಾನು ಒಬ್ಬನೇ ಇರ್ಬೇಕಾದ್ರೆ ಏನೇನು ಕಿತಾಪತಿ ಮಾಡ್ತೆ ಅಂತ ನೀವು ನೋಡಿದ್ದೀರ ಆಯ್ತಾ. ಅದಕ್ಕೆ ನಾನು ಪಾರ್ಟ್ 3 ಇನ್ನೂ ಶುರು ಮಾಡಿಲ್ಲ. ಗೈಸ್ ಶುರು ಮಾಡ್ತೀರಂದ್ರೆ ಓಮ್ ಕ್ಲಿನಿಕ್ ಶುರು ಮಾಡಿ. ಓಮ್ ಕ್ಲೀನಿಂಗ್ ಪಾರ್ಟ್ 1 ಪಕ್ಕ ಹೋಮ್ ಕ್ಲೀನಿಂಗ್. ಗೈಸ್ ಈ ವಿಡಿಯೋ ನಾಳೆನೇ ಬರುತ್ತೆ, ಒಪ್ಕೊಬೇಡಿ. ಕ್ರಿಸ್ಮಸ್ ಅಷ್ಟೇ ಅಪ್ಲೋಡ್ ಆಗುತ್ತೆ ಅಂತ ನಾನು ಕ್ರಿಸ್ಮಸ್ ಎಲ್ಲ ಇಲ್ಲ ಗೈಸ್. ಈ ವೀಕ್ ಎಂಡಿಂಗ್ ಒಳಗಡೆ ಬರುತ್ತೆ ಗೈಸ್ ವಿಡಿಯೋ, ಅಷ್ಟೇ ಮುಗೀತು. ಅಚ್ಚಾ